ಐಪಿಎಲ್ 2026ರ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೆಣಸಾಡಿತು. ಆದರೆ ಈ ಪಂದ್ಯದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಕಿಂಗ್ ಕೊಹ್ಲಿ ಅವರ ಆಟ. ಬ್ಯಾಟಿಂಗ್ ಮಾಡುವಾಗ ಕೊಹ್ಲಿ ಸ್ವಲ್ಪ ಲಯ ತಪ್ಪಿದಂತೆ ಕಂಡರೂ ಅದರ ಹಿಂದೆ ಒಂದು ದೊಡ್ಡ ಕಾರಣವಿತ್ತು. ಶಿಸ್ತಿನ ಸಿಪಾಯಿ ವಿರಾಟ್ ತೀವ್ರ ಅನಾರೋಗ್ಯದ ನಡುವೆಯೂ ಮೈದಾನಕ್ಕಿಳಿದು ಮುಂಬೈ ಬೌಲರ್ಗಳನ್ನು ಎದುರಿಸಿದ್ದು ಈಗ ಅಭಿಮಾನಿಗಳ ಮೆಚ್ಚುಗೆಗೆ ಕಾರಣವಾಗಿದೆ. ಹೌದು, ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಎಂದಿನ ವೇಗದಲ್ಲಿ ಇರಲಿಲ್ಲ. ಇದಕ್ಕೆ ಕಾರಣ ಅವರ ಆರೋಗ್ಯ. ಮಾಜಿ ಕೋಚ್ ರವಿ ಶಾಸ್ತ್ರಿ ಅವರು ಕಾಮೆಂಟರಿ ವೇಳೆ ಒಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಕಳೆದ ಪಂದ್ಯದಿಂದಲೇ ವಿರಾಟ್ ಅವರಿಗೆ ಸಣ್ಣ ಜ್ವರ ಫೀವರ್ ಇತ್ತಂತೆ. ಅಷ್ಟೇ ಅಲ್ಲದೆ ಅವರಿಗೆ ಕಣ್ಣಿನ ಸೋಂಕು ಐ ಇನ್ಫೆಕ್ಷನ್ ಕೂಡ ಇತ್ತು ಎಂಬ ಮಾತುಗಳು ಕೇಳಿಬರುತ್ತಿವೆ. ಜ್ವರದ ನಡುವೆಯೂ ಬ್ಯಾಟಿಂಗ್ ಮಾಡಿದ ಕೊಹ್ಲಿಗೆ ಬಾಲ್ ಸರಿಯಾಗಿ ಕಾಣುತ್ತಿರಲಿಲ್ಲ. ಆದರೂ ಛಲ ಬಿಡದೆ ಹೋರಾಡಿದರು. ವಿರಾಟ್ ಬ್ಯಾಟಿಂಗ್ನಲ್ಲಿ ಎಂದೂ ಇಂಟೆಂಟ್ ಕಡಿಮೆ ಮಾಡುವುದಿಲ್ಲ. ಆದರೆ ದೈಹಿಕ ಅಸ್ವಸ್ಥತೆಯಿಂದಾಗಿ ಅವರು ಚೆಂಡನ್ನು ಸರಿಯಾಗಿ ಟೈಮಿಂಗ್ ಮಾಡಲು ಪರದಾಡಿದರು. ಆದರೂ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತ ವಿರಾಟ್ 38 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿದರು. ಫಿಲ್ ಸಾಲ್ಟ್ ಮತ್ತು ರಜತ್ ಪಾಟಿದಾರ್ ಜೊತೆಗೂಡಿ ತಂಡದ ಮೊತ್ತವನ್ನು ಹೆಚ್ಚಿಸಲು ನೆರವಾದರು. ಅವರ ಇನ್ನಿಂಗ್ಸ್ನಲ್ಲಿ 5 ಬೌಂಡರಿ ಮತ್ತು 1 ಅಮೋಘ ಸಿಕ್ಸರ್ ಸೇರಿತ್ತು. ಬ್ಯಾಟಿಂಗ್ ಮುಗಿದ ನಂತರ ಮುಂಬೈ ಚೇಸಿಂಗ್ ವೇಳೆ ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ಮಾಡಲು ಬರಲಿಲ್ಲ. ಇದಕ್ಕೆ ಕೇವಲ ಜ್ವರ ಮಾತ್ರ ಕಾರಣವಲ್ಲ, ಅವರಿಗೆ ಹಿಮ್ಮಡಿ ನೋವು, ಆಂಕಲ್ ಇಶ್ಯೂ ಕೂಡ ಕಾಣಿಸಿಕೊಂಡಿತ್ತು. ಅವರ ಬದಲಿಗೆ ಜಾಕೋಬ್ ಬೆಥೆಲ್ ಫೀಲ್ಡಿಂಗ್ ಮಾಡಿದರು. ಅತ್ತ ಮುಂಬೈ ನಾಯಕ ರೋಹಿತ್ ಶರ್ಮಾ ಕೂಡ ಹ್ಯಾಮ್ಸ್ಟ್ರಿಂಗ್ ಸಮಸ್ಯೆಯಿಂದ ಮೈದಾನದಿಂದ ಹೊರನಡೆದಿದ್ದು ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿತ್ತು. ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಕಿಂಗ್ ಕೊಹ್ಲಿ ಒಂದು ಐತಿಹಾಸಿಕ ದಾಖಲೆ ಬರೆದಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 1000 ರನ್ ಪೂರೈಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ವಿರಾಟ್ ಪಾತ್ರರಾಗಿದ್ದಾರೆ. ಇದು ಅವರ ಅದ್ಭುತ ಲಯ ಮತ್ತು ಮುಂಬೈ ವಿರುದ್ಧದ ಅವರ ಪ್ರಾಬಲ್ಯಕ್ಕೆ ಸಾಕ್ಷಿ. ಜ್ವರ, ಕಣ್ಣಿನ ನೋವು ಮತ್ತು ಹಿಮ್ಮಡಿ ನೋವಿನ ನಡುವೆಯೂ ವಿರಾಟ್ ಕೊಹ್ಲಿ ತೋರಿದ ಈ ಬದ್ಧತೆ ನಿಮಗೆ ಹೇಗೆ ಅನ್ನಿಸಿತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಆರ್ಸಿಬಿ ತಂಡದ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ, ಜೈ ಆರ್ಸಿಬಿ.